ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಚಿಕೆಯ ಪ್ರಾರಂಭದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿ ಇವಳನ್ನ ಮದುವೆ ಆಗು ಅಂತ ಹೇಳಿದರೆ ರಾಮ ಒಪ್ಕೊಂಡು ಬಿಡ್ತಾನೆ ಅಂದ್ಕೊಂಡಿದೀಯಾ? ಅವನು ಇವಾಗ ಹಳೆ ರಾಮ ಅಲ್ಲ, ಸೀತನ ಗುಂಗಲ್ಲಿರುವ ರಾಮ. ಹೊರಗಡೆ ಬರ್ತಾನೆ. ಆ ಸೀತಾ ಅವನ ಜೀವನದಿಂದ ಹೊರಗೆ ಹೋದ ತಕ್ಷಣ ಅವನು ಆ ಗುಂಗಿಂದ ಹೊರಗೆ ಬರ್ತಾನೆ. ನೀನು ಅವನ ಜೀವನದ ಒಳಗಡೆ ಬರಬೇಕು ಅಂತ ಹೇಳಿ ಭಾರ್ಗವಿ ಚಾಂದಿನಿಗೆ ಹೇಳ್ತಾಳೆ. ಎಲ್ಲ ಓಕೆ, ಬಟ್ ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ. ತಾತನೂ ಅವ್ರ ಮದುವೆಗೆ ಒಪ್ಕೊಂಡಿದ್ದಾರೆ. ಇನ್ನೇನು ಮ್ಯಾಜಿಕ್ ಮಾಡ್ತೀರಾ ಅಂತ ಭಾರ್ಗವಿಗೆ ಚಾಂದಿನಿ ಕೇಳ್ತಾಳೆ. ಆವಾಗ ಭಾರ್ಗವಿ ಇದ್ದಳು, ತಾಳ್ಮೆ ಚಾಂದಿನಿ, ಹ್ಯಾವ್ ಪೇಷನ್ಸ್ ಅಂತ ಹೇಳಿ ಹೇಳ್ತಾಳೆ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಆದರೆ ಅದೇನು ಅಂತ ಹೇಳಿ ನನಗೆ ಇವಾಗಲೇ ಗೊತ್ತಾಗಬೇಕು ಅಂತ ಹೇಳಿ ಚಾಂದಿನಿ ಕೇಳ್ತಾಳೆ. ಕೇಳಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ಚಿಕ್ಕಿ, ಪ್ಲೀಸ್ ಹೇಳಿ ಅಂತ ಹೇಳಿ ಚಾಂದಿನಿ ಕೇಳ್ತಾಳೆ. ಆಗ ಭಾರ್ಗವಿ, ಮಾವಯ್ಯ ಸೀತನ ಒಪ್ಕೊಂಡಿದ್ದಾರೆ ಸರಿ, ಆದರೆ ಸೀತಂಗೊಬ್ಳು ಮಗಳಿದ್ದಾಳೆ ಅಂತ ಹೇಳಿ ಗೊತ್ತಾದರೆ ಅವರು ಒಪ್ಕೋತಾರಾ? ನಾವು ಅಂದ್ಕೊಂಡಿದ್ದೆ ನಡೆಯೋದು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಮತ್ತೆ ಸೀತಾ ಹೊರಗಡೆ ಹೋಗಬೇಕು ರಾಮ್ ಲೈಫಿಂದ. ತಾತ ಹಾಸಿಗೆಯನ್ನು ಹಿಡಿಬೇಕು, ಮೊಮ್ಮಗನ ಮದುವೆನ ನೋಡಲೇಬೇಕು ಅಂತ ಹೇಳಿ ತಾತ ಹಠ ಹಿಡಿಬೇಕು. ದೆನ್ ಕಮ್ಸ್ ಯುವರ್ ಸ್ಪಾಟ್ ಅಂತ ಹೇಳಿ ಹೇಳಿದವಾಗ ಚಾಂದಿನಿ, ವಾವ್ ಚಿಕ್ಕಿ, ವಾಟ್ ಅ ಗೇಮ್ ಪ್ಲ್ಯಾನ್ ಅಂತ ಹೇಳಿ ಹೇಳ್ತಾಳೆ. ನೀನೇನು ಅಂದ್ಕೊಂಡೆ? ಈ ಭಾರ್ಗವಿ ನಿಂಗೆ ಮೋಸ ಮಾಡಿ ಕೈ ಕೊಟ್ಲು ಅಂದ್ಕೊಂಡಿದ್ಯಾ? ದೇಸಾಯಿ ಫ್ಯಾಮಿಲಿಗೆ ಹೇಗೆ ನಿನ್ನ ಸ್ಟ್ರಾಂಗ್ ಆಗಿ ಒಳಗಡೆ ಕರ್ಕೊಳ್ಳೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಆಗಾಗ ಮನೆಗೆ ಬರ್ತಾ ಇರು, ಮಾವನ ಕಣ್ಣಿಗೆ ಬೀಳ್ತಾ ಇರು, ನಿನಗೆ ಒಳ್ಳೆಯದು ಅಂತ ಹೇಳಿ ಚಾಂದಿನಿಗೆ ಭಾರ್ಗವಿ ಹೇಳ್ತಾಳೆ. ಓಕೆ ಚಿಕ್ಕಿ, ನೀವು ಹೇಳ್ದಾಗೆ ಮಾಡ್ತೀನಿ, ಆದರೆ ಐ ಆಮ್ ಸೋ ಸಾರಿ ಚಿಕ್ಕಿ, ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಚಾಂದಿನಿ ಭಾರ್ಗವಿಗೆ ಹೇಳ್ತಾಳೆ. ಆಗ ಭಾರ್ಗವಿ ಮನಸ್ಸಲ್ಲೇ ಅನ್ಕೋತಾಳೆ, ಅಷ್ಟು ಸುಲಭವಾಗಿ ಅರ್ಥ ಆಗ್ಬಿಡ್ತೀನಾ ನಾನು, ಅದು ನಿನ್ನಂಥವ್ರಿಗೆ? ನೋ ವೇ, ಚಾನ್ಸೇ ಇಲ್ಲ ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲೇ ಅನ್ಕೋತಾಳೆ. ಭಾರ್ಗವಿ ಹೋಗಾದ್ಮೇಲೆ ಚಾಂದಿನಿ, ಓ ಗಾಡ್, ರಾಮ್ ಮೆಸೇಜ್ನ ನೋಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡಿಬಿಟ್ಟೆ. ನನಗೆ ರಾಮ್ ಸಿಕ್ಕೇ ಸಿಗ್ತಾನೆ ಅನ್ನೋದಾದರೆ ಭಾರ್ಗವಿ ಚಿಕ್ಕಿ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಚಾಂದಿನಿ ಮಾತಾಡ್ಕೋತಾಳೆ. ಆಮೇಲೆ ಬಂದು ಕಾರಲ್ಲಿ ಕುತ್ಕೋತಾಳೆ. ಫೈನಲಿ ರಾಮ್, ನೀ ನನ್ನ ಕೈ ತಪ್ಪಿ ಹೋಗ್ಬಿಟ್ಟೆ ಅಂದ್ಕೊಂಡಿದ್ದೆ, ಬಟ್ ನೋ, ನನ್ನ ಹಣೆಯಲ್ಲಿ ನಿನ್ನ ಹೆಸರೇ ಬರೆದಿದೆ, ನಿನ್ನ ಹಣೆಯಲ್ಲೂ ಕೂಡ ನನ್ನ ಹೆಸರೇ ಬರೆದಿದೆ. ಇನ್ ಕೇಸ್ ಆ ಬ್ರಹ್ಮ ಹಣೆಯಲ್ಲಿ ಬರೆದಿಲ್ಲ ಅಂದರೂ ಕೂಡ ಭಾರ್ಗವಿ ಚಿಕ್ಕಿ ಬರೀತಾರೆ. ಆ ಸೀತೆಗೆ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಸಿಗಬಾರ್ದು, ಸಿಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಚಾಂದಿನಿ ಅನ್ಕೋತಾಳೆ. ನಿಂದು ಸೀತಂದು ಮದುವೆ ಆಗಿಲ್ಲ ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ನಿಂಗೂ ಸೀತಂಗೂ ಒಂದು ಆಲ್ ದ ಬೆಸ್ಟ್ ಹೇಳಬೇಕು ಅಂತ ಚಾಂದಿನಿ ಮಾತಾಡ್ಕೋತಾಳೆ. ಇನ್ನು ಈ ಕಡೆ ಸೀತಾ ಪ್ರಿಯಾಂಗೆ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್, ಇಬ್ಬರು ಫ್ರೀ ಮಾಡಿಕೊಂಡು ಮನೆಗೆ ಊಟಕ್ಕೆ ಬರಬೇಕು ಆಯ್ತಾ ಅಂತ ಸೀತಾ ಹೇಳ್ದವಾಗ, ಶೋರ್, ಇನ್ನು ಸ್ವಲ್ಪ ದಿನ ನೋಡ್ತಾ ಇರು, ನಮ್ಮ ಯಜಮಾನ್ರಿಗೆ ನಾನು ಮಾಡಿರೋ ಅಡುಗೆ ತಿಂದು ತಿಂದು ವ್ಯಾಕಿರ್ಕೆ ಬರುತ್ತಲ್ಲ, ಆವಾಗ ನಿಮ್ಮನೆಗೆ ಊಟಕ್ಕೆ ಬರೋದು ಅಂತ ಪ್ರಿಯಾ ಹೇಳ್ತಾಳೆ. ಸರಿ, ನಾವಿನ್ನು ಬರ್ತೀವಿ ಅಂತ ಹೇಳಿ ಸೀತಾ ಹೊರಡುವಾಗ, ಸಿಹಿ ಎಲ್ಲರಿಗೂ ಬಾಯ್ ಹೇಳು, ನಾವು ಹೊರಡೋಣ ಅಂತ ಹೇಳಿ ಹೇಳ್ತಾಳೆ. ಸೀತಮ್ಮ, ನಾವಿವತ್ತು ಮನೆಗೆ ಹೋಗ್ಬೇಕಾ? ಪ್ಲೀಸ್ ಸೀತಮ್ಮ, ನಾನಿವತ್ತು ಇಲ್ಲೇ ಉಳ್ಕೊಳ್ಳ, ಅಂಜಲಿ ಅಕ್ಕನ ಜೊತೆ ಇರಬೇಕು ಅಂತ ಆಸೆ ಆಗ್ತಾ ಇದೆ, ಪ್ಲೀಸ್ ಸೀತಮ್ಮ ಪ್ಲೀಸ್ ಅಂತ ಹೇಳಿ ಸಿಹಿ ಕೇಳ್ತಾಳೆ. ಆಗ ಸೀತಾ, ಸಿಹಿ ನೀನು ಇಲ್ಲೇ ಇರ್ತೀಯಾ? ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಕಣೆ, ಪ್ಲೀಸ್ ಬಾ ಅಂತ ಹೇಳಿ ಹೇಳ್ತಾರೆ ಸೀತಾ. ನಿಂಗೆ ಇದೆಲ್ಲ ಅಭ್ಯಾಸ ಇಲ್ಲ ಪುಟ್ಟ, ನೀನು ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡ್ತೀಯಾ? ಬಾ ಹೋಗೋಣ, ಇನ್ನೊಂದಿನ ಬರೋಣ, ಹೇಳೋದನ್ನು ಸ್ವಲ್ಪ ಕೇಳು ಅಂತ ಸೀತಾ ಹೇಳ್ದವಾಗ ಸಿಹಿ ಇದ್ದಳು, ಪ್ಲೀಸ್ ಸೀತಮ್ಮ ಅಂತ ಹೇಳಿ ಮತ್ತೆ ಕೇಳ್ತಾಳೆ. ಪ್ಲೀಸ್ ಕಣೆ, ಬೇಡ ಕಣೆ ಅಂತ ಹೇಳಿ ಸೀತಾ ಹೇಳ್ತಾರೆ. ಆವಾಗ ಅಂಜಲಿ ಇದ್ದಳು, ಇಲ್ಲೇ ಇರಲಿ ಬಿಡಿ, ಯಾರಿಗೂ ಏನೂ ತೊಂದರೆ ಇಲ್ಲ, ಸಿಹಿ ಜೊತೆ ನಾನು ಇರ್ತೀನಿ ಅಲ್ವಾ, ಹೇಗಿದ್ರೂ ಸಮ್ಮರ್ ಹಾಲಿಡೇಸ್ ಇದೆ, ಸಿಹಿನ ನನಗೆ ಕಳ್ಸಿಕೊಡೋಕೆ ಮನಸ್ಸು ಆಗ್ತಾ ಇಲ್ಲ ಅಂತ ಅಂಜಲಿ ಹೇಳ್ತಾಳೆ. ಆವಾಗ ಸೀತಾ ಇದ್ದಳು, ಇಲ್ಲ ಅಂಜಲಿ, ಖುಷಿಗೋಸ್ಕರ ಇವಾಗ ಹೀಗೆ ಹೇಳ್ತಿದ್ದಾಳೆ ಅಷ್ಟೇ, ಮಧ್ಯರಾತ್ರಿ ಆಮೇಲೆ ಮತ್ತೆ ಹಠ ಮಾಡ್ತಾಳೆ ಅಂತ ಸೀತಾ ಹೇಳ್ದವಾಗ ಪ್ರಿಯಾ ಇದ್ದಳು, ನೀನು ಇಲ್ಲೇ ಉಳ್ಕೊಂಡು ಬಿಡೆ ಅಂತ ಹೇಳಿ ಹೇಳ್ತಾಳೆ. ಇಲ್ಲ, ನಾನು ಹೊರಡ್ತೀನಿ ಅಂತ ಹೇಳಿ ಬಾ ಪುಟ್ಟ ಅಂತ ಸಿಹಿನ ಕರೆದ್ರೆ ಸಿಹಿ ಸೀತಮ್ಮ ಅಂತ ಹೇಳಿ ರಾಗ ಎಳಿತಾಳೆ. ಅಯ್ಯೋ ಉಳ್ಕೊಳ್ಳಿ ಬಿಡಿ, ಅವಳಿಗೂ ಅಭ್ಯಾಸ ಆಗತ್ತೆ ಅಂತ ಹೇಳ್ದವಾಗ ಸೀತಮ್ಮ, ನಾನೇನು ಗಲಾಟೆ ಮಾಡಲ್ಲ, ಚೆನ್ನಾಗಿರ್ತೀನಿ ಅಂತ ಹೇಳಿ ಸಿಹಿನೂ ಹೇಳ್ತಾಳೆ. ಅಂತ ಸಿಹಿ ಹೇಳ್ದವಾಗ ಪ್ರಿಯಾ ಇದ್ದಳು, ಹ್ಞೂ ಕಣೆ, ನಾವೆಲ್ಲರೂ ಇಷ್ಟೊಂದು ಜನ ಇದ್ದೀವಿ, ಅವಳನ್ನ ಆರಾಮಾಗಿ ನೋಡ್ಕೋತೀವಿ, ಚೆನ್ನಾಗಿ ನೋಡ್ಕೋತೀವಿ, ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳಿ ಹೇಳ್ತಾಳೆ ಪ್ರಿಯಾ.
ಆಗ ಸಿಹಿ ಇದ್ದವಳು ಸೀತನ ಹತ್ರ ಬಂದ್ಬಿಟ್ಟು, ಪ್ಲೀಸ್ ಸೀತಮ್ಮ, ನೀನಾದರೂ ಹೇಳು, ಪ್ರೇಮ ಆಂಟಿ ನೀವಾದರೂ ಹೇಳಿ ಅಂತ ಸಿಹಿ ಹೇಳ್ದವಾಗ, ಪ್ರೇಮ ಮಕ್ಕಳು ದೊಡ್ಡವರಾದ್ಮೇಲೆ ಹೀಗೆ ಸೀತಾ ಎಲ್ರನ್ನೂ ಫ್ರೆಂಡ್ ಮಾಡ್ಕೊಬಿಡ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತ ಒತ್ತಾಯ ಮಾಡಬೇಡ, ನಮ್ಮ ಜೊತೆ ಇದ್ದು ಅವಳಿಗೂ ಅಭ್ಯಾಸ ಆಗತ್ತೆ ಅಂತ ಹೇಳಿ ಪ್ರೇಮ ಹೇಳ್ತಾರೆ ಸಿಹಿಗೆ, ಅಲ್ಲ ಸೀತಮ್ಮಂಗೆ. ಆಗ ಸೀತಾ ಇದ್ದವಳು ಒಪ್ಕೊಂಡು, ಸಿಹಿ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ಆಯ್ತಾ, ನೀನೇನು ತರಲೆ ಮಾಡಬಾರ್ದು ಆಯ್ತಾ ಅಂತ ಹೇಳಿ ಸಿಹಿಗೆ ಹೇಳ್ದವಾಗ ಸಿಹಿ ಇದ್ದವಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಖುಷಿಯಾಗ್ಬಿಡ್ತಾಳೆ. ಈ ಕಡೆ ರಾಮ್ ಬಂದು ಅಶೋಕನ ಹತ್ರ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿ ಹೇಳ್ದವಾಗ ಅಶೋಕ್ ಇದ್ದೊಂದು ಥ್ಯಾಂಕ್ಸ್ ಮಗ ಅಂತ ಹೇಳಿ ಮತ್ತೆ ಖುಷಿ ಆಗ್ತಾರೆ. ಹುಷಾರು ಕಣೋ ಅಂತ ಹೇಳಿ ಎಲ್ಲರಿಗೂ ರಾಮ್ ಬಾಯ್ ಹೇಳಿದ್ರೆ ಸೀತನ ಹತ್ರ ಮಾತಾಡೋದಿಲ್ಲ. ಅಂದಹಾಗೆ ಒಂದು ಮುಖ್ಯವಾದ ವಿಷಯನ ಮರ್ತ್ಬಿಟ್ಟೆ ಅಂತ ಹೇಳಿ ಸೀತನ ಹತ್ರ ಬಂದು ರಾಮ್ ಸಿಹಿಗೆ ಬಂದ್ಬಿಟ್ಟು ಬಾಯ್ ಕಣೋ ಅಂತ ಹೇಳಿ ಸಿಹಿಗೆ ಮುತ್ತು ಕೊಡ್ತಾನೆ. ಸಿಹಿನೂ ರಾಮ್ಗೆ ಒಂದು ಮುತ್ತು ಕೊಡ್ತಾಳೆ. ಸೀತಾ ಹೊರಗೆ ಬರ್ತಾಳೆ, ಹಾಗೆ ರಾಮನೂ ಹೊರಗೆ ಬರ್ತಾನೆ. ಸೀತಾ ಇದ್ದಳು, ರಾಮ್ ನನ್ನ ಜೊತೆ ಮಾತಾಡೋದಿಲ್ವಾ ಅಂತ ಹೇಳಿ ಕೇಳ್ತಾಳೆ. ಏನಾಯ್ತು ಅಂತ ಹೇಳಿ, ಏನೇ ಇದ್ರೂ ನಮ್ಮ ಕನ್ಫ್ಯೂಷನ್ನ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೀತಾ ಹೇಳ್ತಾಳೆ. ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗುತ್ತೆ, ನಾನು ಏನು ತಪ್ಪು ಮಾಡಿದೆ, ನೀವು ಕೋಪ ಮಾಡ್ಕೊಳ್ಳೋ ಅಂಥದ್ದು ಹೇಳಿ ಅಂತ ಹೇಳಿ ಸೀತಾ ಮತ್ತೆ ಕೇಳ್ತಾಳೆ. ಸೀತಾ ಕೈಯಿಂದ ರಾಮ್ ಹಿಡ್ಕೊಂಡು, ಸೀತಾ ಇಷ್ಟೇ ನಾನು ಎಕ್ಸೆಪ್ಟ್ ಮಾಡಿದ್ದು, ಐ ಲೈಕ್ ದಿಸ್ ವೇ, ನಾನು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಚಿಕ್ಕ ಟೆಸ್ಟ್ ಮಾಡಬೇಕು ಅನಿಸ್ತು, ಅದಕ್ಕೆ ಮಾಡಿದೆ, ಅದಕ್ಕೆ ಮಾತಾಡಲಿಲ್ಲ, ಐ ಆಮ್ ಸಾರಿ, ಬೇಜಾರಾಯ್ತಾ ಅಂತ ಹೇಳಿ ರಾಮ್ ಕೇಳ್ತಾನೆ ಸೀತಂಗೆ. ಸೀತಾ ಏನು ಮಾತಾಡೋದಿಲ್ಲ. ಆಗ ರಾಮ್ ಮತ್ತೆ ಕಿವಿ ಹಿಡ್ಕೊಂಡು ಸಾರಿ ಕೇಳ್ತಾನೆ. ಏನು ರಾಮ್ ಇದು ಹುಚ್ಚಾಟ ಅಂತ ಹೇಳಿ ಕೇಳ್ತಾಳೆ. ಆವಾಗ ರಾಮ್ ಇದೊಂದು ಮತ್ತೆ ಇನ್ನೇನು, ನಾನು ಯಾವಾಗ ಹತ್ರ ಬಂದು ನೀವು ನನ್ನಿಂದ ದೂರ ಹೋಗ್ತೀರಾ, ನನ್ನ ದೂರ ತಳ್ತೀರಾ, ಅದಕ್ಕೆ ಈ ಥರ ಮಾಡಿದೆ ನಾನು ಅಂತ ಹೇಳಿ ರಾಮ್ ಹೇಳ್ತಾನೆ. ನಿಮ್ಮನ್ನ ಬಿಟ್ಟರೆ, ಸಿಹಿನ ಬಿಟ್ಟರೆ ನನಗಿನ್ಯಾರೂ ಇಷ್ಟು ತರಲೆ ಮಾಡಿಲ್ಲ, ಇಷ್ಟು ಕಾಟ ಕೊಟ್ಟಿಲ್ಲ ಅಂತ ಹೇಳಿ ಸೀತಾ ಹೇಳ್ತಾಳೆ. ಹಾಗಾದರೆ ಇನ್ಮೇಲೆ ನಾನು ಸಿಹಿ ಸೇರಿಕೊಂಡು ತರಲೆ, ಮೊಂಡಾಟ, ಹುಡುಗಾಟ ಎಲ್ಲದನ್ನು ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ಹೇಳ್ತಾನೆ. ಇಬ್ರು ನಾನು ಅದು ಹೇಗೆ ಮ್ಯಾನೇಜ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸೀತಾ ಹೇಳ್ತಾಳೆ. ನಿಜ ಹೇಳಿ, ನಿಮ್ಮನ್ನ ಯಾರು ತುಂಬ ಪ್ರೀತಿ ಮಾಡ್ತಾ ಇದ್ರೆ ನಿಮಗೆ ಭಯ ಆಗತ್ತಾ ಅಂತ ಹೇಳಿ ರಾಮ್ ಸೀತಂಗೆ ಕೇಳ್ತಾನೆ. ಯಾಕೆ ಅಂತ ಹೇಳಿ ಸೀತಾ ಕೇಳ್ದವಾಗ, ಮತ್ತಿನ್ನೇನು, ನೀವು ಯಾವಾಗಲೂ ಅದೇ ಥರನೇ ರಿಯಾಕ್ಟ್ ಮಾಡ್ತೀರಾ ಅಂತ ಹೇಳಿ ರಾಮ್ ಕೇಳ್ದವಾಗ ಸೀತಾ, ಏನೋ ಗೊತ್ತಿಲ್ಲ ರಾಮ್, ಇದೇ ಫಸ್ಟ್ ನಾನೊಬ್ರನ್ನ ಇಷ್ಟಪಡ್ತಿರೋದು, ಪ್ರೀತಿನ ಹೇಗೆ ತಗೋಬೇಕು ಅಂತ ಹೇಳಿ ಗೊತ್ತಿಲ್ಲ, ಅಕಸ್ಮಾತ್ ಆ ಪ್ರೀತಿ ನನ್ನ ಲೈಫಲ್ಲಿ ಇಲ್ಲದೆ ಹೋದರೆ ನನಗೇನಾಗುತ್ತೋ ಅದೂ ಗೊತ್ತಿಲ್ಲ, ಒಂದು 10 ನಿಮಿಷ ನೀವು ನನ್ನ ಜೊತೆ ಮಾತಾಡದೆ ಇದ್ದಿದ್ದಕ್ಕೆ ನಂಗೊಂಥರ ಆಯಿತು ಅಂತ ಸೀತಾ ಹೇಳ್ದವಾಗ ರಾಮ್, ಇದು ನನ್ನ ಪ್ರೀತಿ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಹೇಳಿ ರಾಮ್ ಕೇಳ್ದವಾಗ ಆಗ ಸೀತಾ ಇದ್ದಳು, ಆಕ್ಸಿಜನ್ ಇಲ್ಲದೆ ಯಾರೂ ಬದುಕೋಕ್ಕಾಗೋದಿಲ್ಲ, ಹಾಗೇನೆ ಅದೇ ಥರನೇ ನಿಮ್ಮ ಪ್ರೀತಿ ನನಗೆ ಅಂತ ಹೇಳಿ ಸೀತಾ ಹೇಳ್ದವಾಗ, ವಾವ್ ಎಷ್ಟು ಚೆನ್ನಾಗಿದೆ, ಕೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ, ನೀವು ಬೇಕು ಅಂದರೂ ಬೇಡ ಅಂದರೂ ಐ ಲವ್ ಯು, ನನ್ನ ದೂರ ತಳ್ಳಬೇಡಿ, ಅಕಸ್ಮಾತ್ ನೀವು ನನ್ನ ದೂರ ತಳ್ಳಿದ್ರೆ ಮತ್ತೆ ಇದೇ ಥರ ರಿಪೀಟ್ ಆಗುತ್ತೆ, ಓಕೆನಾ ಅಂತ ಹೇಳಿ ರಾಮ್ ಕೇಳ್ತಾನೆ. ಅಂದಹಾಗೆ ನಿಮ್ಮ ಅಣ್ಣ ಅತ್ತಿಗೆಗೂ ನಮ್ಮ ಬಗ್ಗೆ ಹೇಳಿ, ತಾತ ಹೇಳ್ದಂಗೆ ನಾವು ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀವಿ, ಮನೆಗೆ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಮೂರ್ತಿ ತಾತ, ಶಾಂತ ಅಜ್ಜಿ, ಅಣ್ಣ ಅತ್ತಿಗೆ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ಮಾತಾಡೋಣ ಅಂತ ಹೇಳಿ ರಾಮ್ ಹೇಳ್ದವಾಗ ಸೀತಾ ಇದ್ದಳು ಸರಿ ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ ನಮ್ಮ ಮದುವೆ ಸಖತ್ ಎಕ್ಸೈಟೆಡ್, ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಹೇಳಿ ರಾಮ್ ಹೇಳ್ತಾನೆ. ನೀವು ಹೀಗೆ ನಗ್ನಗ್ತಾ ಇರೋದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೀತಾ ಹೇಳ್ತಾಳೆ. ಆಗ ರಾಮ್ ಸೀತಾ ಕೈಯನ್ನು ಹಿಡ್ಕೊಂಡು, ಸೀತಾ ನೀವು ನನ್ನ ಜೊತೆ ಇದ್ದರೆ ನಾನು ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ, ಯು ಡೋಂಟ್ ವರಿ ಅಂತ ಹೇಳಿ ಹೇಳ್ತಾನೆ. ಅಂತ ಹೇಳಿಬಿಟ್ಟು ಅಲ್ಲಿಂದ ಇಬ್ಬರು ಹೊರಡ್ತಾರೆ. ಈ ಕಡೆ ಭಾರ್ಗವಿ ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡಿರ್ತಾಳೆ. ವಿಶ್ವ ಬರ್ತಾನೆ ಅಲ್ಲಿಗೆ. ಅರೆ ಏನು ಭಾರ್ಗು ಇದು ಇಷ್ಟೊಂದು ಖುಷಿಯಾಗಿದೆ, ಫ್ರೀ ಹಿಟ್ ಹೊಡೆದವ್ರು ಅಷ್ಟು ಖುಷಿಯಾಗ್ಬಿಟ್ಟಿದೆಯಲ್ಲ, ಏನು ವಿಷಯ ಅಂತ ಹೇಳಿ ವಿಶ್ವ ಕೇಳ್ತಾನೆ. ಆಹಾ ರಾಮನ್ ಮದುವೆ ಅಂತೆ, ಅದು ಸೀತನ್ ಜೊತೆ ಅಂತ ಹೇಳಿ ಭಾರ್ಗವಿ ಹಾಡನ್ನು ಹೇಳ್ತಾಳೆ. ಸೋ ಫನ್ವಿ ಅಲ್ವಾ, ಜೋಕನ್ನು ಕೇಳಿ ನಿಮಗೆ ನಗು ಬರಲಿಲ್ವಾ ಅಂತ ಭಾರ್ಗವಿ ಕೇಳ್ದವಾಗ ವಿಶ್ವ ಇದೇನು ಜೋಕಾ ಅಂತ ಹೇಳಿ ವಿಶ್ವ ಕೇಳ್ತಾನೆ. ಮತ್ತೆ ಅಲ್ಲ ನೀನೇ ತಾನೇ ಇವಾಗ ರಾಮ್ ಮತ್ತು ಸೀತಾ ಒಳ್ಳೆ ಜೋಡಿ ಅಂತ ಪರಿಚಯ ಮಾಡಿಸಿ ಇದನ್ನೆಲ್ಲ ಜೋಕು ಅಂತ ಇದೆಯಾ ಅಂತ ವಿಶ್ವ ಕೇಳ್ದವಾಗ ಭಾರ್ಗವಿ, ಹೌದು ನಾನೇ ಅವ್ರನ್ನ ಪರಿಚಯ ಮಾಡಿಸಿದ್ದು, ಆದರೆ ಅವಳ ಮಗಳನ್ನ ಅಲ್ವಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ದವಾಗ ವಿಶ್ವ ಓಹೋ ಸೀತಾಂಗೊಬ್ಳು ಮಗಳಿದ್ದಾಳೆ ಅಂತ ಹೇಳಿ, ಭಾರ್ಗವಿ ಈ ವಿಷಯ ನಂಗೆ ಮೊದಲೇ ಗೊತ್ತು, ಏನು ನೀ ವಿಷಯನ ಹೇಳಿದ ತಕ್ಷಣ ನಾನು ಶಾಕ್ ರಿಯಾಕ್ಷನ್ ಕೊಡಬೇಕಿತ್ತಾ ಅಂತ ವಿಶ್ವ ಹೇಳ್ದವಾಗ ಭಾರ್ಗವಿ ಇದ್ದಳು, ಕಮಾನ್ ವಿಶ್ವ ಡೋಂಟ್ ಬಿ ಸಿಲಿ, ಖುಷಿ ಆಗೋಕ್ಕೆ ಮುಂಚೆ ಪಾರ್ಟಿ ಮಾಡಿದ್ರೆ ಏನು ವಿಶೇಷ, ಏನು ಸಿಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಸೀತಂಗೊಬ್ಳು ಮಗಳಿದ್ದಾಳೆ ಅಂತ ಹೇಳಿ ನಿನಗೆ ಗೊತ್ತು, ನನಗೆ ಗೊತ್ತು, ಆದರೆ ಮನೆಯವರಿಗೆ ಗೊತ್ತಿಲ್ವಲ್ಲ, ಮಾವಯ್ಯಂಗೆ ಗೊತ್ತಿಲ್ವಲ್ಲ. ಈ ಕಡೆ ರಾಮ್ ಮತ್ತು ಸೀತಾ ಕಾರಲ್ಲಿ ಕೂತ್ಕೊಂಡು, ಸೀತಾ ನಾನು ಸಿಹಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ರಾಮ್ ಹೇಳ್ದವಾಗ ಸೀತಾ ಇದ್ದಳು, ರಾಮ್ ನಾನು ಅಷ್ಟೇ ಸಿಹಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಇದೇ ಫಸ್ಟ್ ಟೈಮ್ ಅವಳು ಹೀಗೆ ನನ್ನ ಬಿಟ್ಟು ಇದ್ದಿದ್ದು ಅಂತ ಸೀತಾ ಹೇಳ್ದವಾಗ ರಾಮ್,
ಸಮ್ಮರ್ ಹಾಲಿಡೇಸ್ ಅಲ್ವಾ, ಅವಳಿಗೂ ಒಂಥರ ಚೇಂಜಸ್ ಇರುತ್ತೆ, ಎಂಜಾಯ್ ಮಾಡಲಿ ಬಿಡಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಆಗ ಸೀತಾ, ಪ್ರೀತಿ ಒಂಥರ ಮ್ಯಾಜಿಕ್ ಅಲ್ವಾ, ಎಲ್ಲರನ್ನೂ ಒಂದು ಮಾಡುತ್ತೆ. ಪ್ರಿಯಾ ಅಶೋಕ್ನ ಒಂದು ಮಾಡ್ತು, ನಿಮ್ಮನ್ನ ಒಂದು ಮಾಡ್ತು ಅಂತ ಸೀತಾ ಹೇಳ್ದವಾಗ, ಈಸಿ ಏನಲ್ಲ, ನಾವಿಬ್ರು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಾ ನಿಮಗೆ ಅಂತ ಹೇಳಿ ರಾಮ್ ಹೇಳ್ತಾನೆ. ಎಲ್ಲರೂ ಬಯಸಿದ ಹಾಗೆ ಪ್ರೀತಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಸೀತಾ ಅಂತ ರಾಮ್ ಹೇಳ್ದವಾಗ ಸೀತಾ, ಒಂದಾದರೆ ಮಾತ್ರ ಪ್ರೀತಿ ಅನ್ನೋದು ಸುಳ್ಳು ರಾಮ್, ದೂರ ಇದ್ರೂ ಅದು ಪ್ರೀತಿನೇ. ಹಿಸ್ಟ್ರಿನೇ ತಗೊಳ್ಳಿ, ಹಿಸ್ಟ್ರಿಯಲ್ಲಿ ಯಾರು ಕೂಡ ಒಂದಾಗಿರುವ ಇತಿಹಾಸನೇ ಇಲ್ಲ, ಆದರೆ ಪ್ರೀತಿ ಮಾಯೆ ಅಂತಾರೆ ಅಂತ ಹೇಳಿ ಸೀತಾ ಹೇಳಿದ್ರೆ, ಆಗ ರಾಮ್, ಸೀತಾ ಮತ್ತು ರಾಮ ಯಾವಾಗಲೂ ಒಟ್ಟಿಗೆ ಇದ್ರಲ್ಲ ಅಂತ ಹೇಳಿ ರಾಮ್ ಹೇಳ್ತಾನೆ. ಸೀತಾರಾಮ ನಮಗೆ ರೋಲ್ ಮಾಡೆಲ್ ಆಗಿದ್ದು, ನಾವು ಕೂಡ ಸೀತಾರಾಮನ್ ಥರನೇ ಬೆಸ್ಟ್ ಅಂತ ಹೇಳ್ತಾನೆ ರಾಮ ಕಾಡ್ಗೆ ಹೋಗಿದ್ದು, ಸೀತಾ ಎಷ್ಟು ಪರಿಶುದ್ಧಳು ಅಂತ ಹೇಳಿ ಗೊತ್ತಾಗಿದ್ದು, ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ ಹೇಳಿ ಸೀತಾ ಹೇಳ್ದವಾಗ ರಾಮ್, ಏನೇ ಆದರೂ ನಾನು ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ ಸೀತಾ, ಇಟ್ಸ್ ಅ ಪ್ರಾಮಿಸ್ ಅಂತ ಹೇಳಿ ರಾಮ್ ಹೇಳ್ತಾನೆ. ಅಷ್ಟರಲ್ಲಿ ಚಾಂದಿನಿ ಕಡೆಯಿಂದ ರಾಮ್ಗೆ ಒಂದು ಮೆಸೇಜ್ ಬರುತ್ತೆ. ರಾಮ್ ಅವಾಗ ಸೀತಂಗೆ ರೆಸ್ಪಾಂಡ್ ಮಾಡೋಕ್ಕೆ ಹೇಳ್ತಾನೆ. ಸೀತಾ ಇದ್ದವಳು, ನಮ್ಮ ಮೆಸೇಜ್ಗೆ ನಾನು ಹೇಗೆ ರೆಸ್ಪಾಂಡ್ ಮಾಡೋಕ್ಕಾಗತ್ತೆ, ಆಗಲ್ಲ ಅಂತ ಸೀತಾ ಹೇಳ್ದವಾಗ ರಾಮ್ ಇದ್ದನು, ಲವಲ್ಲಿರುವಾಗ ಅದೆಲ್ಲ ಮುಚ್ಚುಮರೆ ಏನೂ ಇಲ್ಲ ಸೀತಾ, ಫೋನ್ ಬಂತು ಅಟೆಂಡ್ ಮಾಡಿ, ಏನೋ ಅರ್ಜೆಂಟ್ ಕಾಲ್ ಇರುತ್ತೆ, ಆಫೀಸ್ ಕಾಲ್ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ, ಪದೇ ಮೆಸೇಜ್ ಬಂದವಾಗ ಹೇಳ್ತಾ ಇದ್ರಿ, ಇವಾಗ ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿ ನೋಡಿ ಸೀತಾ ಅಂತ ಹೇಳಿ ರಾಮ್ ಹೇಳ್ತಾನೆ. ನಮ್ಮಿಬ್ಬರ ಮಧ್ಯೆ ಫಾರ್ಮಾಲಿಟೀಸ್ ಬೇಕಾ, ನೀವೇ ಹೇಳಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಆ ಚಾಂದಿನಿಯ ಮೆಸೇಜಸ್ಗಾಗಿ, ಕಾಲ್ಗಾಗಿ ಮೆಸೇಜ್ ನನಗೆ ರೆಸ್ಪಾಂಡ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳಿ ರಾಮ್ ಹೇಳ್ತಾನೆ. ಆಗ ಮೊಬೈಲ್ನ ತಗೊಂಡ್ಬಿಟ್ಟು ಮೆಸೇಜ್ನ ನೋಡಿ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಆ್ಯಂಡ್ ಸೀತಾ ಅಂತ ಹೇಳಿ ಮೆಸೇಜನ್ನು ಮಾಡಿ ಕೂಡ ನೋಡಿ ರಾಮ್ಗೆ ಹೇಳ್ತಾಳೆ. ಅವಾಗ ರಾಮ್ ಇದ್ದೋನು, ಥ್ಯಾಂಕ್ ಗಾಡ್, ಅವಳು ಹಳೆದನ್ನೆಲ್ಲ ಮರೆತು ಮೂವ್ ಆನ್ ಆಗಿದ್ದಾಳೆ ಅನ್ನೋದಕ್ಕೆ ಇವತ್ತು ಒಂದು ಕನ್ಫರ್ಮೇಷನ್ ಸಿಕ್ತು. ಮೋರ್ ಓವರ್ ನನ್ನ ಮನಸ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಿಮ್ಮ ಹತ್ರ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅಂತ ರಾಮ್ ಹೇಳ್ತಾನೆ. ಆಗ ಸೀತಾ ಮನಸ್ಸಲ್ಲಿ, ನೀವಾದರೆ ಪಾಸ್ಟ್ನೆಲ್ಲ ಹೇಳ್ಕೊಂಡು ಮನ್ಸು ಹಗುರ ಆಗಿದೆ, ಆದರೆ ನಾನು ಹೇಳ್ಕೊಂಡಿಲ್ವಲ್ಲ, ನಾನು ನಿಮ್ಮ ಹತ್ರ ಹೇಳ್ಕೊಡ್ಬೇಕು, ನನ್ನ ಮನಸ್ಸು ಹಗುರ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಸೀತಾ ಅನ್ಕೋತಾಳೆ. ಈ ಕಡೆ ಭಾರ್ಗವಿ ಮದುವೆ ಆದಮೇಲೆ ನವದಂಪತಿಗಳನ್ನ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಮೊಮ್ಮಗನೂ ಮನೆ ತುಂಬಿಸ್ಕೊಳ್ಬೇಕಾಗತ್ತೆ. ಪಾಪ ರಾಮನ್ ಮದುವೆ ನೋಡಬೇಕು ಅಂದ್ಕೊಂಡಿರುವ ನಿಮ್ಮ ಅಪ್ಪ ರಾಮನ್ ಪಾದ ಸೇರ್ಕೊಬಿಟ್ರೆ, ಮೊನ್ನೆ ಅದು ಯಾವುದೋ ಡೈವರ್ಸು ವಿಷಯ ತಂದಿದ್ದಕ್ಕೇ ನಿಮ್ಮಪ್ಪ ಇವಾಗ ಸುಧಾರಿಸ್ಕೋತಾ ಇದ್ದಾರೆ. ಇನ್ನು ರಾಮ್ ಇಷ್ಟಪಟ್ಟಿರೋ ಹುಡುಗಿಗೆ ಒಂದು ಹೆಣ್ಮಗು ಇದೆ ಅಂತ ಹೇಳಿ ಗೊತ್ತಾದರೆ ನಿಮ್ಮ ಅಪ್ಪ ಒಪ್ಕೋತಾರಾ ಅಂತ ಹೇಳಿ ಭಾರ್ಗವಿ ಜೋರಾಗಿ ನಗ್ತಾ ಇರ್ತಾಳೆ. ಪ್ರೀತಿ ಸಿಗದೆ ಇದೆ ಮನುಷ್ಯನಿಗೆ ಎರಡು ಥರ ಬರುತ್ತೆ, ಒಂದು ವೈರಾಗ್ಯ ಬರುತ್ತೆ, ದುರಾಸೆ ಶುರುವಾಗುತ್ತೆ. ನಮ್ಮ ರಾಮ್ಗೆ ದುರಾಸೆ ಎಲ್ಲ ಸೂಟ್ ಆಗೋದಿಲ್ಲ, ವೈರಾಗ್ಯನೇ ಬರೋದು. ವೈರಾಗ್ಯ ಬಂದ ಮೇಲೆ ಅವನಿಲ್ಲಿ ಇರ್ತಾನಂತ ಮಾಡಿದ್ಯಾ, ಹೀಗೆ ದೇಶ ಹತ್ಕೊಂಡು ಎಲ್ಲಿಗಾರು ಹೋಗ್ತಾನೆ. ಆವಾಗ ಈ ದೇಸಾಯಿ ಫ್ಯಾಮಿಲಿಗೆ ನಾನೇ ರಾಣಿ ಆಗ್ತೀನಿ, ಈ ಭಾರ್ಗವಿನೇ ರಾಣಿ ಆಗ್ತಾಳೆ. ಯು ಕ್ಯಾನ್ ಕಾಲ್ ಮೀ ಕ್ವೀನ್ ಪ್ರಿನ್ಸ್ ದೇಸಾಯಿ ಅಂತ ಹೇಳಿ ಕರಿಬೋದು ನೀನು ಅಂತ ಹೇಳಿ ಭಾರ್ಗವಿ ಹೇಳ್ಕೊಂಡು ಜೋರಾಗಿ ನಗ್ತಾ ಇರ್ತಾಳೆ. ಅಷ್ಟರಲ್ಲಿನೇ ಸಾಧನ ಬಾಗ್ಲನ್ನ ಬಡಿತಾಳೆ. ಆವಾಗ ವಿಶ್ವ ಹೋಗಿ ಬಾಗ್ಲನ್ನ ತೆಗೆದ್ರೆ, ಏನಾಯ್ತು ಸಾಧನ ಅಂತ ಕೇಳಿದವಾಗ, ಅಕ್ಕ ಅದು ಮಾವಯ್ಯ ಅಂತ ಹೇಳಿ ಗಾಬರಿಯಿಂದ ಹೇಳ್ತಾ ಇರ್ತಾಳೆ ಸಾಧನ. ಭಾರ್ಗವಿ ಮುಖದಲ್ಲಿ ಖುಷಿ ಇರತ್ತೆ. ಆಗ ಈ ಕಡೆ ಸೀತಾ ಮತ್ತು ರಾಮ ವಟಾರಕ್ಕೆ ಬರ್ತಾರೆ. ನೋಡಿ ಸಿಹಿನ ಇವಾಗಷ್ಟೇ ಬಿಟ್ಟು ಬಂದಿದ್ದೀವಿ, ಅಂದರೂ ನಾನು ಎಷ್ಟೋ ಮಿಸ್ ಮಾಡ್ಕೋತಿದ್ದೀನಿ ಅನಿಸ್ತಾ ಇದೆ, ಎಷ್ಟೋ ಟೈಮ್ ಆಯಿತು ಅನಿಸ್ತಾ ಇದೆ. ಜಗತ್ತಲ್ಲಿ ಏನು ಬೇಕಾದರೂ ಬಿಟ್ಟಿರ್ತೀನಿ ರಾಮ, ಆದರೆ ಸಿಹಿನ ಬಿಟ್ಟಿರೋಕ್ಕೆ ನನ್ನ ಹತ್ರ ಆಗೋದೇ ಇಲ್ಲ ಅಂತ ಸೀತಾ ಹೇಳಿದವಾಗ ರಾಮ್ ಇದೊಂದು ನನ್ನನ್ನು ಅಂತ ಹೇಳಿ ರಾಮ್ ಕೇಳ್ತಾನೆ. ಉತ್ತರ ಕೊಡೋಕೆ ಆಗದೇ ಇರೋ ಪ್ರಶ್ನೆನೆಲ್ಲ ಕೇಳಬೇಡಿ ಪ್ಲೀಸ್ ಅಂತ ಹೇಳಿ ಸೀತಾ ಹೇಳ್ತಾಳೆ. ನಿಮಗೆ ಗೊತ್ತು ನಾನು ಸಿಹಿನ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿ, ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನನ್ನ ಲೈಫಲ್ಲಿ ಸಿಹಿನ ಅಂತ ಹೇಳಿ ಕ್ವೆಶ್ಚನ್ ಬರಲೇಬಾರ್ದು, ನೀವಿಬ್ಬರು ನನ್ನ ಪ್ರಪಂಚ, ನನಗೆ ನೀವಿಬ್ಬರೂ ಬೇಕು ಅಂತ ಹೇಳಿ ಸೀತಾ ಹೇಳ್ತಾಳೆ. ಸದ್ಯ ನಿಮ್ಮನ್ನ ಬೇಕಾದರೆ ಬಿಟ್ಟಿರ್ತೀನಿ ಅಂತ ಹೇಳಿಲ್ಲ, ಅಷ್ಟು ಸಾಕು ಅಂತ ಹೇಳಿ ರಾಮ್ ಹೇಳ್ತಾನೆ. ನನಗೆ ಬಣ್ಣದ ಮಾತೆಲ್ಲ ಆಡ್ಬಿಟ್ಟು ನಮ್ಸೋಕೆ ಬರೋದಿಲ್ಲ ರಾಮ್, ಇದ್ದ ದಿನ ಇದ್ದ ಹಾಗೆ ಹೇಳ್ಬಿಡ್ತೀನಿ. ನಾನು ಇಷ್ಟು ದಿನ ಹೇಗೋ ನನ್ನ ಲೈಫನ್ನು ಸ್ಪೆಂಡ್ ಮಾಡ್ತಾ ಇದ್ದೆ, ನೀವು ಬಂದ್ರಿ, ಎಷ್ಟು ಬ್ಯೂಟಿಫುಲ್ ಇದೆ ಲೈಫ್ ಅಂತ ಹೇಳಿ ತೋರಿಸಿದ್ರಿ, ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ವಿಶ್ವಾಸನೂ ಕೊಟ್ರಿ. ನೀವು ನನ್ನ ಲೈಫಲ್ಲಿ ಇರಲಿಲ್ಲ ಅಂದರೆ ನೀರಿನಿಂದ ಆಚೆ ಬಿದ್ದಿರೋ ಮೀನಿನ ಥರ ಒದ್ದಾಡ್ತಿರ್ಬೇಕಾಗ್ತಿತ್ತು ಅಂತ ಸೀತಾ ಹೇಳ್ತಾಳೆ. ನೀವು ಮನಸ್ಸು ಬಿಟ್ಟು ಮಾತಾಡಿದ್ರಲ್ಲ ಅಷ್ಟೇ ಸಾಕು, ಜೀವನ ಎಷ್ಟು ಬ್ಯೂಟಿಫುಲ್ ಅಂತ ಹೇಳಿ ನಿಮ್ಮ ಜೊತೆ ಪ್ರತಿದಿನ ಇದ್ದು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ರಾಮ್ ಹೇಳ್ತಾನೆ. ಆಗ ಸೀತಾ ರಾಮ್ ಕೈನ ಹಿಡಿದು ಥ್ಯಾಂಕ್ ಯು ರಾಮ್ ಅಂತ ಹೇಳಿ ಹೇಳ್ತಾಳೆ. ಯಪ್ಪ ಏನಿದು, ಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಾಕು, ಪಕ್ಕದವರು ವಟಾರದವರೆಲ್ಲ ಏನು ಅನ್ಕೋತಾರೆ, ನೋಡಿದವರೆಲ್ಲ ಏನು ಅನ್ಕೋತಾರೆ ಅಂತಿದ್ದು ನೀವು ಈ ಥರ ಮಾಡ್ತಿದ್ದೀರಲ್ಲ ಅಂತ ಹೇಳಿ ರಾಮ್ಗೆ ಆಶ್ಚರ್ಯ ಆಗುತ್ತೆ.
ಹಾಗೆ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಈ ಕಡೆ ಭಾರ್ಗವಿ ಬಂದ್ಬಿಟ್ಟು, ಮಾವಯ್ಯ ಏನಾಯ್ತು ಮಾವಯ್ಯ, ಡಾಕ್ಟರನ್ನ ಕರೆಸ್ಲಾ ಅಂತ ಹೇಳಿ ಸೂರಿನ ಕೇಳ್ತಾಳೆ. ನಿಮ್ಮನ್ನ ನೋಡ್ತಾ ಇದ್ರೆ ಹುಷಾರ್ ತಪ್ಪಿದೆ ಅನಿಸ್ತಾ ಇದೆ, ಮೊದಲು ಡಾಕ್ಟ್ರಿಗೆ ಬರಕ್ಕೆ ಹೇಳ್ತೀನಿ ಅಂತ ಭಾರ್ಗವಿ ಹೇಳ್ದವಾಗ ಸೂರಿ, ಅಂಥದ್ದೇನೂ ಆಗಿಲ್ಲಮ್ಮ, ಅಶೋಕನ ಮದುವೆಯಲ್ಲಿ ಸ್ವಲ್ಪ ಓಡಾಡ್ಬಿಟ್ನಲ್ಲ ಜಾಸ್ತಿ, ಅದಕ್ಕೆ ಸ್ವಲ್ಪ ಸುಸ್ತು ಅಂತ. ಸೀತಂದು ರಾಮಂದು ಬೇಗ ಬೇಗ ಮದುವೆ ಮಾಡಿಬಿಟ್ಟು ಸೀತನ್ನ ಮನೆ ತುಂಬಿಸ್ಕೊಳ್ಬಿಟ್ರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಅದಕ್ಕೂ ಮುಂಚೆ ವಿಲ್ ಪೇಪರ್ನ ತೆಗೆಸ್ಕೊಳ್ಬೇಕು ಅಂತ ಸೂರಿ ಹೇಳ್ದವಾಗ ಭಾರ್ಗವಿ ಇದ್ದವಳು ಓಕೆ ಮಾವಯ್ಯ ಅಂತ ಹೇಳಿ ಹೊರಗೆ ಬರ್ತಾಳೆ. ಹೊರಗೆ ಬಂದವಳು, ಇಷ್ಟು ವರ್ಷ ಇರದೇ ಇರೋ ವಿಲ್ ಇವಾಗ ಬರ್ತಿದೆಯಲ್ಲ, ಅಂದರೆ ರಾಮನ ಮದುವೆಗೂ ಈ ವಿಲ್ಲಿಗೂ ಏನೋ ಸಂಬಂಧ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.